ಸೋಲನ್ನು ಉಣಿಸಿದಂತಹ ಸೈನಿಕರಿಗೆ ಸಲಾಂ ಹೇಳೋದರ ಮೂಲಕ ವಿಶ್ವವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು. ಸೋಮವಾರಷ್ಟೇ ವಿಶ್ವವನ್ನು ಉದ್ದೇಶಿಸಿ ಪಾಕ್ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಇದರ ಮರುದಿನ ಬೆಳ್ಳಂಬೆಳಗ್ಗೆ ಪಂಜಾಬ್ನ ಆದಂಪುರ್ ವಾಯುನೆಲೆಗೆ ತೆರಳಿ ದೇಶ ರಕ್ಷಕರ ಜೊತೆ ಮಾತನಾಡಿದ್ದಾರೆ. ಮಂಗಳವಾರ ಬೆಳಗ್ಗೆ ವಾಯುನೆಲೆ ತಲುಪಿದ ಮೋದಿ ಅಲ್ಲಿ ಪಾಕ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರ ಜೊತೆಗೆ ಅಂದರೆ ವಾಯುಸೇನೆಯ ಸಿಬ್ಬಂದಿಯ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಜೊತೆಗೆ ನಾವಿನ್ನು ಮುಂದೆ ಇನ್ನೊಂದೇನಾದರೂ ಗುಂಡು ಬಂದರೆ ನಾವು ಬಿಡೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಕಾಶ್ಮೀರ ಅಂದರೆ 3 ಕುಖ್ಯಾತ ಲಷ್ಕರ್ ಉಗ್ರರು ಸೇನೆಯ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಶೋಪಿಯನ್ ಜಿಲ್ಲೆಯಲ್ಲಿ ಭಾರತೀಯ ಸೇನಾ ಪಡೆಗಳು ಮಂಗಳವಾರ ನಡೆಸಿದಂತಹ ಬೃಹತ್ ಕಾರ್ಯಾಚರಣೆಯೊಂದರಲ್ಲಿ ಮೂವರು ಉಗ್ರರನ್ನು ಹತ್ಯೆಗೈದಿದ್ದಾರೆ. ಅದರಲ್ಲಿ ಶಾಹೀದ್ ಕುಟ್ಟಾಯ್ ಅನ್ನುವಂತಹ ಉಗ್ರನು ಕೂಡ ಸೇರಿದ್ದಾನೆ. ದಕ್ಷಿಣ ಕಾಶ್ಮೀರ ಜಿಲ್ಲೆಯ ಶುಕ್ರೂ ಕೆಲ್ಲರ್ ಪ್ರದೇಶದ ಉಗ್ರ ಇರುವಿಕೆಯ ಖಚಿತ ಮಾಹಿತಿಯನ್ನು ಪಡೆದುಕೊಂಡಂತಹ ಸೇನೆ 3 ಉಗ್ರರನ್ನು ಹೊಡೆದುರುಳಿಸಿದ್ದಾರೆ. ಈಗ ಸೇನೆ ಪಡೆದಂತಹ ಈ ಒಂದು ಎನ್ಕೌಂಟರ್ನಲ್ಲಿ ಬರಿಯಾದ 3 ಉಗ್ರರು ಎಲ್ಇಟಿಗೆ ಸೇರಿದವರು, ಅಂದರೆ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದವರು. ಈಗ ಏನದು ಶಾಹೀದ್ ಅನ್ನುವಂತಹ ಉಗ್ರ ಇದಾನಲ್ಲ, ಅವನು ಜಸ್ಟ್ 19 ವರ್ಷ ಅಂತೆ, 19-20 ವರ್ಷ ಅಂತೆ. ಈ 3ರಲ್ಲಿ ಒಬ್ಬ ಉಗ್ರನ ತಂದೆ ಶಿಕ್ಷಕ ಯಾರೋ ಒಬ್ಬ ಈ ಶಾಹೀದ್ನ ತಂದೆನೋ ಯಾರೋ ಗೊತ್ತಿಲ್ಲ, ಅವರ ತಂದೆ ಅಂದರೆ ಶಿಕ್ಷಕ ಅಂದರೆ ಈ 3 ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದಂತಹ ಈ ಉಗ್ರರ ತಂದೆ ತಾಯಿ ಅಂದರೆ ಪೋಷಕರು ಯಾರು ಕೂಡ ಅನಕ್ಷರಸ್ಥರಲ್ಲ. ಅವರೆಲ್ಲರೂ ಕೂಡ ಕಲಿತವರು. ದುಡ್ಡುಗೋಸ್ಕರ ಮಾಡಿದ್ರ ಅದೂ ಇಲ್ಲ, ದುಡ್ಡು ಕೂಡ ಚೆನ್ನಾಗೇ ಅವರ ಹಿಂದೆ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿದೆ. ಹಾಗಾದರೆ ಯಾಕೆ ಇವರು ಈ ಉಗ್ರ ಸಂಘಟನೆಯ ಬೆನ್ನು ಬಿದ್ದಿದ್ದಾರೆ? ಯಾಕೆ ಉಗ್ರ ಸಂಘಟನೆಗೆ ಕೆಂಗಣ್ಣಿಗೆ ಗುರಿ ಆಗ್ತಿದ್ದಾರೆ? ಯಾಕೆ ಇವರು ಉಗ್ರ ಸಂಘಟನೆಗಳಿಗೆ ಸೇರ್ತಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಆದಷ್ಟು ಬೇಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಉಗ್ರ ಸಂಘಟನೆಗಳ ಆಟೋಟೋಪ ಏನಾಗ್ತಾ ಇದೆಯಲ್ಲ, ಅಂದರೆ ಈ ಬ್ರೈನ್ ವಾಶ್ ಮಾಡ್ತಾ ಇದ್ದಾರಲ್ಲ ಈಗಿನ ಯುವ ಪೀಳಿಗೆಯನ್ನು, ಭಾರತದ ಯುವ ಪೀಳಿಗೆಯನ್ನು ಬ್ರೈನ್ ವಾಶ್ ಮಾಡ್ತಾ ಇದೆಯಲ್ಲ ಲಷ್ಕರ್ ಎ ತೊಯ್ಬಾ ಸಂಘಟನೆ ಆಗಿರಬಹುದು, ಜೊತೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆ. ಅಲ್ಲಿ ಈ ಉಗ್ರ ಸಂಘಟನೆಗಳನ್ನು ಮೊದಲು ಅಲ್ಲಿನ ಕೆಲವೊಂದಿಷ್ಟು ಅನುಮಾನಾಸ್ಪದವಾಗಿ ತಿರುಗಾಡುವಂತಹ ಜನರ ಮೇಲೆ ಸೇನೆ ನಿಗಾ ವಹಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಸಂಘಟನೆಗಳಿಗೆ ಸೇರುವವರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಸುದ್ದಿ ಏನಂತಂದರೆ S-400 ಕ್ಷಿಪಣಿ ವ್ಯವಸ್ಥೆಗೆ ಈಗ ಭಾರಿ ಬೇಡಿಕೆ ಆಗಿದೆ. S-400 ಅನ್ನುವಂತಹ ಸುದರ್ಶನ ಚಕ್ರದ ಮುಂದೆ ಪಾಕಿಸ್ತಾನ ಮೊಂಡಿ ಊರಿದೆ, ಬೆನ್ನುಬಾಗಿ ಶರಣಾಗತಿಯಾಗಿದೆ. ಯಾಕಂತಂದರೆ S-400 ಅನ್ನುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದು ಈಗ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ. ಯಾಕಂತಂದರೆ ಅದರ ಮುಂದೆ ಬರುವಂತಹ ಪ್ರತಿಯೊಂದು ಡ್ರೋನ್ಗಳು, ಕ್ಷಿಪಣಿಗಳು, ಮಿಸೈಲ್ಗಳು ಏನೇ ಆಗಿರಬಹುದು ಅವೆಲ್ಲವುಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ S-400 ಹೊಂದಿದೆಯಂತೆ. ಸೊ ಈಗ ವಿಶ್ವದೆಲ್ಲೆಡೆ ಇದರ ಬೇಡಿಕೆ ಹೆಚ್ಚಾಗಿದೆಯಂತೆ. ಆಪರೇಷನ್ ಸಿಂಧೂರ ಯಶಸ್ಸಿನ ಬೆನ್ನಲ್ಲೇ ಹೆಚ್ಚುವರಿ S-400 ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಒದಗಿಸುವಂತೆ ರಷ್ಯಾಗೆ ಭಾರತ ಮನವಿ ಮಾಡಿದೆ. ಭಾರತದ ಮನವಿಯನ್ನು ರಷ್ಯಾ ಶೀಘ್ರವೇ ಪೂರೈಸುವ ಸಾಧ್ಯತೆ ಇದೆ ಅಂತ ರಷ್ಯಾ ಮೂಲಗಳು ತಿಳಿಸಿವೆ. ಆಪರೇಷನ್ ಸಿಂಧೂರ ವೇಳೆ S-400 ವಾಯು ರಕ್ಷಣಾ ವ್ಯವಸ್ಥೆಯು ಪಾಕಿಸ್ತಾನ ನಡೆಸಿದಂತಹ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಯತ್ನವನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿತ್ತು. ಸುದರ್ಶನ ಚಕ್ರ ಎಂದೇ ಗುರುತಿಸಲಾಗಿರುವಂತಹ ಈ ರಕ್ಷಣಾ ವ್ಯವಸ್ಥೆಯನ್ನು ಅಮೆರಿಕವನ್ನು ಎದುರು ಹಾಕಿಕೊಂಡು ರಷ್ಯಾದಿಂದ ಭಾರತ ಖರೀದಿ ಮಾಡಿತ್ತು. ಇದೀಗ ಮತ್ತೆ ಖರೀದಿಗೆ ಬೇಡಿಕೆ ಸಲ್ಲಿಸಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ದೋಸ್ತಿ ಅಂತಂದರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಕಡೆಯಿಂದ ನಾವೇನಾದರೂ ವ್ಯಾಪಾರ ಮಾಡಿದ್ರೆ ಇನ್ನೊಬ್ಬನಿಗೆ ಬೇಜಾರಾಗತ್ತೆ. ಹಾಗೆ ಆಗಿರೋದು. ಆದರೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾವು ಸುರಕ್ಷಿತ ಅಂದರೆ ನಾವು ಗಟ್ಟಿ ಮಾಡೋದಕ್ಕೆ, ಬಲಿಷ್ಠ ಮಾಡಿಕೊಳ್ಳೋದಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಕಡೆಯಿಂದ S-400 ಅನ್ನುವಂತಹ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಂದಿರುವಂತಹ ಕ್ಷಿಪಣಿಯನ್ನು, ಮಿಸೈಲ್ ಸಿಸ್ಟಮನ್ನು ತೆಗೆದುಕೊಂಡು ಬಂದಿತ್ತು. ಆದರೆ ಈಗ ಇದೇ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಇದೆಯಲ್ಲ, ಇದರ ಮತ್ತಷ್ಟು ಆರ್ಡರ್ನ ಕೊಟ್ಟಿದೆಯಂತೆ, ಮಾತುಕತೆಯಾಗಿದೆಯಂತೆ. ಈಗ ಏನಾಗಿದೆ ಅಂತಂದರೆ ಇನ್ನಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ S-400 ಡಿಫೆನ್ಸ್ ಸಿಸ್ಟಮ್ ಬೇಕು ನಮಗೆ ಒದಗಿಸಿ ಅಂತ ರಷ್ಯಾಗೆ ಮನವಿ ಮಾಡಿದಂತೆ ಭಾರತೀಯ ಸೇನೆ ಅದನ್ನು ಕೊಡೋದಕ್ಕೆ ರೆಡಿಯಾಗಿದಂತೆ.
ಇದು ಯಾರನ್ನ ವಿರೋಧ ಮಾಡಿಕೊಂಡು ಅಮೆರಿಕದ ವಿರೋಧವನ್ನು ಮಾಡಿಕೊಂಡು ರಷ್ಯಾದ ಕಡೆಯಿಂದ ಭಾರತ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ವ್ಯಾಪಾರ ಅಂದರೆ ತೆಗೆದುಕೊಳ್ಳೋದಕ್ಕೆ ಭಾರತ ಸಿದ್ಧವಾಗಿದೆ. ಅಂದರೆ ಅಮೆರಿಕಾಗೆ ಬುದ್ಧಿ ಬರಬೇಕು. ಏನಂತಂದರೆ ನನ್ನ ಸಿಸ್ಟಮ್ ಅಂದರೆ ನನ್ನ ಹಿಂದಿಟ್ಟು ಅಮೆರಿಕ ಅಂದರೆ ರಷ್ಯಾದ ಜೊತೆಗೆ ನಾವು ವ್ಯಾಪಾರ ಮಾಡ್ತಾ ಇದೆ ಭಾರತ. ಅದಕ್ಕೋಸ್ಕರ ಒಂದು ಬಾಂಬ್ ಹಾಕಿದ್ರು. ನಾನೇ ಮಧ್ಯಸ್ಥಿಕೆ ವಹಿಸಿ ಈ ಭಾರತ ಪಾಕಿಸ್ತಾನ ಯುದ್ಧ ವಿರಾಮವನ್ನು ನಾನೇ ಮಾಡಿದ್ದು ಅಂತ ಕ್ರೆಡಿಟ್ ತಗೊಳ್ತಾ ಇದ್ದಾನೆ ಇದೇ ಟ್ರಂಪ್. ಇನ್ನು ಮುಂದಿನ ಸುದ್ದಿ ಏನಂತಂದರೆ ಪಾಕ್ ಡ್ರೋನ್ಗಳ ಹೊಡೆದುರುಳಿಸಿದ್ದು ಭಾರತ ಅಂದರೆ ಬೆಂಗಳೂರಿನ ಸಾಧನ ಅನ್ನುವಂತಹ ಒಂದು ಸುದ್ದಿ ಇದೆ. ಈ BELನ ಆ್ಯಂಟಿ ಡ್ರೋನ್ ಸಿಸ್ಟಮ್ ಬಳಸ್ತಾ ಇತ್ತು ಸೇನೆ. ರಡಾರ್ ಕಣ್ತಪ್ಪಿಸಿದಂತಹ ಡ್ರೋನ್ ನೆಲಕಚ್ಚಿಸಿದ್ದು ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ದುರುದ್ದೇಶದಿಂದ ಹಾರಿಸಲಾಗುವಂತಹ ಡ್ರೋನ್ಗಳನ್ನು ಪತ್ತೆ ಮಾಡಿ ಹೊಡೆದುರುಳಿಸುವಂತಹ BELನ ಉತ್ಪಾದನೆಯಾಗಿರುವಂತಹ ಲೇಸರ್ ಆಧಾರಿತ ಆ್ಯಂಟಿ ಡ್ರೋನ್ ಸಿಸ್ಟಮ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಭಾರತೀಯ ವೈಮಾನಿಕ ಪ್ರದೇಶ ರಕ್ಷಣೆಯಲ್ಲಿ ಗೇಮ್ ಚೇಂಜರ್ ಆಗಿತ್ತು ಅಂತ ಭಾರತ ಅಂದರೆ ಬೆಂಗಳೂರಿನ BEL ಅನ್ನಂದರೆ ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಒಂದು ಸಂದೇಶವನ್ನು ನೀಡಿದೆ. ಏನು ಈ ಡ್ರೋನ್ ಅಂದರೆ ಆ್ಯಂಟಿ ಡ್ರೋನ್ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ಇದೆ. ಆ ಆ್ಯಂಟಿ ಡ್ರೋನ್